ಧರ್ಮಸ್ಥಳ ಬುರುಡೆ ಗ್ಯಾಂಗ್ ಪ್ರಕರಣದಲ್ಲಿ ಇರುವಂತಹ ಖಾಲಿ ಬುರುಡೆಗೆ ಜೀವ ತುಂಬಿಟ್ಟು ಬುರುಡೆ ಬಂತು ಬುರುಡೆ ಅನ್ಕೊಂಡು ಓಡಾಡ್ತಾ ಇದ್ದಂಥ ಈ ಬುರುಡೆ ಗ್ಯಾಂಗು ಈಗ ಇಲ್ಲ ಇದರಲ್ಲಿ ಜೀವ ಇಲ್ಲ, ನಾವೇ ಏನೋ ಮಾಡಕ್ಕೆ ಹೋಗ್ಬಿಟ್ವಿ ಅನ್ನೋ ರೀತಿಯಲ್ಲಿ ಈಗ ವಾಪಸ್ ಯೂಟರ್ನ್ ಹೊಡಿತಾ ಇದ್ದಾರೆ. ಹೇಗೆ ಯೂಟರ್ನು? ಮೂಲ ಪ್ರಕರಣದ ಅರ್ಜಿಯನ್ನ ವಾಪಸ್ ಪಡೆಯೋಕೆ ಮುಂದಾಗಿದ್ದಾರೆ. ಧರ್ಮಸ್ಥಳದಲ್ಲಿ ಬುರುಡೆ ಷಡ್ಯಂತ್ರ ಗ್ಯಾಂಗ್ ಏನಿತ್ತು, ತಾವೇ ಹೆಣದ ಬಲೆಗೆ ಅದೇ ಬಿದ್ದೋಯ್ತಾ ಬುರುಡೆ ಗ್ಯಾಂಗು ಅಂತ. ತಲೆ ಬುರುಡೆ ಕೇಸ್ನಲ್ಲಿ ಈಗ ರೋಚಕವಾಗಿರುವಂತಹ ಬೆಳವಣಿಗೆ ಅಂತ ಹೇಳ್ತಾ ಇದ್ದಾರೆ. ಏನು ಈ ಗ್ಯಾಂಗ್ ಇದೆಯಲ್ಲ, ಬುರುಡೆ ಗ್ಯಾಂಗು ಯೂಟರ್ನ್ ಹೊಡೆದಿದೆ ಅಂತೆ. SIT ತನಿಖೆಗೆ ಬೆಚ್ಚಿತಾ ಅಥವಾ ಖಾಲಿ ಡಬ್ಬ ಅಳ್ಳಾಡಿಸ್ಕೊಂಡು ಕೂತಿದ್ರಲ್ಲ, ಈಗ ಡಬ್ಬ ಖಾಲಿ ಅಂತ ಗೊತ್ತಾಯ್ತಾ? ಕೇಸ್ ವಜಾ ಕೋರಿ ಈಗ ಕೋರ್ಟ್ ಮೊರೆ ಹೋಗಿದ್ದಾರೆ. ಹಾಗಾಗಿ ಬಹಳ ರೋಚಕ ಘಟ್ಟಕ್ಕೆ ಬಂದು ತಲುಪ್ತಾ ಇದೆ. ಬಟ್ ಬಿಡಬಾರ್ದು, ಇದನ್ನ ಮುಂದುವರಿಸಬೇಕು. ಯಾಕೆ ಅಂತಂದ್ರೆ ಇವರ ಬಂಡವಾಳ ಬಟಾಬಯಲ ಆಗಬೇಕು. ತಾವೇ ಕೊಟ್ಟಂತಹ ಕೇಸ್ ವಜಾ ಕೋರಿ ಹೈಕೋರ್ಟ್ನ ಮೊರೆ ಹೋಗಿದ್ದಾರೆ. ಬುರುಡೆ ಪ್ರಕರಣ ವಜಾ ಕೋರಿ ಹೈಕೋರ್ಟ್ನಲ್ಲಿ ಅರ್ಜಿ ಹಾಕ್ಕೊಂಡಿದ್ದಾರೆ. ಚಿನ್ನಯ್ಯ ಹೇಳಿಕೆಯನ್ನು ಆಧರಿಸಿ ದಾಖಲಾಗಿದ್ದಂತಹ ಮೂಲ ಪ್ರಕರಣ ಇದು. ಬುರುಡೆ ಪ್ರಕರಣವನ್ನ ರದ್ದು ಕೋರಿ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಕೆಯಾಗಿದೆ. ತಿಮರೋಡಿ, ಗಿರೀಶ್ ಮಠಣ್ಣನವರ್, ಟಿ ಜಯಂತ್, ವಿಠಲಗೌಡ ಈಗ ಅರ್ಜಿಯನ್ನು ಹಾಕ್ಕೊಂಡಿರುವಂಥದ್ದು. ವಕೀಲ ಬಾಲನ್ ಮೂಲಕ ಅರ್ಜಿಯನ್ನು ಸಲ್ಲಿಸಿಕೊಂಡಿದೆ ಈ ಬುರುಡೆ ಗ್ಯಾಂಗ್. ಈಗಿರುವಂತಹ ಪ್ರಶ್ನೆ, ಕೆಟ್ಟ ಮೇಲೆ ಈ ಬುರುಡೆ ಗ್ಯಾಂಗಿಗೆ ಬುದ್ಧಿ ಬಂತ ಅಥವಾ SIT ತನಿಖೆಯಿಂದ ಭಯ ಹುಟ್ಟಾ ಅನ್ನೋದು ಪ್ರಶ್ನೆ. ಇಷ್ಟು ದಿನ ಎಲ್ಲವನ್ನೂ ಕೂಡ ಫೇಸ್ ಮಾಡ್ತೀವಿ, ಎಲ್ಲವನ್ನೂ ಕೂಡ ಎತ್ತಿ ತೋರಿಸ್ತೀವಿ, ಎಳೆದು ಬಿಡ್ತೀವಿ ಅನ್ನುವಂತಹ ಮಾತುಗಳನ್ನು ಈ ಬುರುಡೆ ಗ್ಯಾಂಗ್ ಆಡ್ತಾ ಇತ್ತು. ಈಗ ನೋಡಿದರೆ ಇದರಿಂದ ಯೂಟರ್ನ್ ಹೊಡಿತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಚಿನ್ನಯ್ಯ ಮುಸುಕುದಾರಿ ಪ್ರತ್ಯಕ್ಷನಾದ. ಅದಾದ ಮೇಲೆ SIT ರಚನೆ ಆಗಬೇಕು ಅಂಥೇಳಿ ಒತ್ತಡ ಹಾಕಿದ್ದೇ ಈ ಗ್ಯಾಂಗು. ಸೋಷಿಯಲ್ ಮೀಡಿಯಾದಲ್ಲಿ ನಾನಾ ರೀತಿಯಲ್ಲಿ ಕ್ಯಾಂಪೇನ್ ಮಾಡಿದ್ದು ಕೂಡ ಇದೇ ಗ್ಯಾಂಗು. ಸಾಕ್ಷಿದಾರರುಗಳಿಗೆ ರಕ್ಷಣೆಯನ್ನು ಕೊಟ್ಟಿದ್ದು ಕೂಡ ಇದೇ ಗ್ಯಾಂಗೆ. ಈಗ SIT ತನಿಖೆ ಯಾವಾಗ ತಿರುಗುಬಾಣ ಆಯಿತು ಅನ್ನೋದು ಗೊತ್ತಾಯಿತು. ಈಗ ಈ ಪ್ರಕರಣದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಈ ರೀತಿಯ ಹೊಸ ನಾಟಕವನ್ನು ಈ ಗ್ಯಾಂಗ್ ಶುರು ಹಚ್ಕೊಂಡಿದೆಯಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇದೆ. ಬುರುಡೆ ಗ್ಯಾಂಗ್ ವಿಚಾರಣೆಗೆ ಹಾಜರಾಗಬೇಕು ಅಂಥೇಳಿ SIT ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ದಾರೆ. ಮಹೇಶ್ ಶೆಟ್ಟಿ, ತಿಮರೋಡಿ ಎಲ್ಲಿದ್ದಾರೆ ಇಲ್ಲಿವರೆಗೂ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ಇಂತಹ ಸಂದರ್ಭದಲ್ಲಿ ಇಡೀ ಪ್ರಕರಣವನ್ನೇ ರದ್ದು ಮಾಡಬೇಕು ಅಂಥೇಳಿ ಅರ್ಜಿ ಹಾಕ್ಕೊಂಡಿದ್ದಾರೆ. ನೋಡಿ, ಈ ಪ್ರಕರಣ ಹೇಗಿದೆ ಅಂತಂದ್ರೆ ಒಂದು ರೀತಿಯಾಗಿ ಬುರುಡೆ ಬಿಟ್ಟವರು ಅದ್ ಕತೆ ಈಗ ಬಟಾಬಯಲು ಆಗ್ತಾ ಇದೆ. ಬಟಾಬಯಲು ಆಗಲೇಬೇಕು. ಯಾಕೆ ಅಂತಂದ್ರೆ ಬಿಟ್ಟಿದ್ದೇ ಬುರುಡೆ ಅಲ್ವಾ.